Hi guys, welcome back to my channel. ಲಯನ್ ಹತ್ರ ಬಿಸಾಕೋಣ ಅಂತ ಒಂದು ಐಡಿಯಾ ಇದೆ. ಇಲ್ಲ ಫಸ್ಟ್ ಇವಳನ್ನ ಬಿಸಾಕ್ತಾ ಬರೋದು. ಎಲ್ಲ ಮಾಡಂಗಿಲ್ಲ. ಇಲ್ಲಿ ಇಲ್ಲಿ ಇಲ್ಲೇ ಐತೆ ನೋಡಿ ಬಿಸ್ತಾ. ಇಲ್ಲ ನೋಡ್ರಿ ಇಲ್ಲೊಂದಿದೆ. ಸೊ ಗೈಸ್, ನಾವೆಲ್ಲರೂ ಮಾರ್ನಿಂಗ್ ನಾಷ್ಟ ಮಾಡೋಕ್ಕೆ ಇಂದ್ರಪ್ರಸ್ಥಕ್ಕೆ ಬಂದಿದ್ವಿ. ಎಲ್ಲೋಗೋಕ್ಕೆ ಅಂದರೆ ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ ತಮ್ಲೈನ್ ನೋಡಿ. ಸೊ ಇವತ್ತು ನಾವು ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಬೆಳಗ್ಗೆನೇ ನಂದೀಶ್ ಅಂಕಲ್ ಬಂದಿದ್ದರು. ಸೊ ದಟ್ ನಾಷ್ಟ ಮಾಡ್ಕೊಳ್ಳೋಣ ಅಂತ. ಅಂದರೆ ನಾಷ್ಟ ಇಲ್ಲದೆ ಟ್ರಾವೆಲ್ ಮಾಡೋದು ಎಲ್ಲರಿಗೂ ಆಗಲ್ಲ ಅಲ್ವಾ. ಸೊ ಅದಕ್ಕೆ ನಾಷ್ಟ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಬಂದ್ವಿ. ನಾಷ್ಟ ಮಾಡಿಕೊಂಡು ಆಮೇಲೆ ನಾಷ್ಟ ಮಾಡಿದ ಕೂಡ ನಾವು ವಿಜಯನಗರ ಇಂದ್ರಪ್ರಸ್ಥ ಮೆಟ್ರೋ ಸ್ಟೇಷನ್ ಹಿಂದೆಗಡೆ ಬರುತ್ತಲ್ಲ ಅಲ್ಲಿ. ಆ್ಯಂಡ್ ಇದು ನಾನು ರವೆ ಇಡ್ಲಿ ತೊಗೊಂಡಿದ್ದೆ. ಆ್ಯಂಡ್ ಅಮ್ಮ ಮಸಾಲೆ ದೋಸೆ, ಸುನೀತಾ ಆಂಟಿ ಸಮ್ ಫ್ರೂಟ್ಸ್, ಮತ್ತು ಸೋನು ಅವಳ ಫ್ರೆಂಡ್ ಕೂಡ ಬಂದಿದ್ಲು, ಹೊಸ ಮೆಂಬರ್ ನನ್ನ ಬ್ಲಾಗ್ಗೆ. ಅವಳು ಮಸಾಲೆ ದೋಸೆ ತೊಗೊಂಡಿದ್ರು. ಆ್ಯಂಡ್ ನಂದೀಶ್ ಅಣ್ಣ ಇದು ತೊಗೊಂಡಿದ್ರು, ಬಿಸಿಬೇಳೆ ಬಾತು. ವಂಶಿ ಕೂಡ ಮಸಾಲೆ ದೋಸೆ ತೊಗೊಂಡಿದ್ದ. ಆ್ಯಂಡ್ ನನ್ನ ತಮ್ಮ ಉಪ್ಪಿಟ್ಟು ಕೇಸರಿಬಾತ್ ತೊಗೊಂಡಿದ್ದ. ದೆನ್ ವಿ ಆರ್ ವೇ ಟು ಬನ್ನರ್ಘಟ್ಟ ಆ್ಯಂಡ್ ಹೋಗ್ತಾ ಇದ್ದೀವಿ. ನೋಡಿ ಈ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ನೈಸ್ ರೋಡ್ ಮೇಲೆ ಫುಲ್ ನಾವು ಹೋಗಿದ್ದು. ತುಂಬ ಚೆನ್ನಾಗಿದೆ ರೋಡು, ನನಗಂತೂ ತುಂಬ ಇಷ್ಟ ಆಯಿತು. ಇದು ಒಳಗಡೆ ಇನ್ನೇನು ಹತ್ರ ಫಾರೆಸ್ಟ್ ಅಂದರೆ ಬನ್ನರ್ಘಟ್ಟ ಸರ್ಕಲ್ ಹತ್ರ ಹೋಗ್ತಾ ಈ ಥರ ರೋಡ್ ಸಿಗುತ್ತೆ ನಿಮಗೆ. ಆ ಕಡೆ ಈ ಕಡೆ ಫುಲ್ಲು ಟ್ರೀಸು, ಗ್ರೀನರಿ ಆ ಥರ ಸಿಗುತ್ತೆ. ಚೆನ್ನಾಗಿತ್ತು ರೋಡ್ ಮಾತ್ರ. ನಮಗೆ ಹೋಗೋವರೆಗೂ ಬಿಸಿಲೇ ಅನಿಸ್ಲಿಲ್ಲ, ನೆರಳಿತ್ತು. ನಾವು ಬೇಗನೆ ಹೊರಟಿದ್ವಿ ಮನೇನ. ಒಂದು 9 or 10ಗೆ ಬಿಟ್ವಿ ಅನಿಸುತ್ತೆ. ನಾಷ್ಟ ಎಲ್ಲ ಮಾಡಿಕೊಂಡು ಜರ್ನಿ ಸ್ಟಾರ್ಟ್ ಆಗಿದ್ದು 10ಗೆ ಆರ್ 10:30 ಆಗಿರಬಹುದು. ಎಲ್ಲಿದ್ದೀವಿ ಸೋನು? ಇಲ್ಲೇ ಇದ್ದೀನಿ. ಇಲ್ಲೇ ಇದೆಯಾ? ಇಲ್ಲೇ ಇದ್ದೀವಿ. ಎಲ್ಲಿದ್ಯಾ? ನ್ಯಾಷನಲ್ ಪಾರ್ಕ್ ಬನ್ನರ್ಘಟ್ಟ. ರೂಟ್ ಮಿಸ್ ಮಾಡಿಬಿಟ್ಟು ಇವಳು ಶನಿ ಮಹಾತ್ಮನ ದೇವಸ್ಥಾನ ಕರ್ಕೊಂಡು ಹೋಯ್ತಾವಳೆ ಗೈಸ್ ಇವಳು. ಹಾಯ್. ನಮ್ಮ ದೇಶದ ಪ್ರಜೆ ಇವರೆಲ್ಲ. ಎಲ್ಲರೂ ಪ್ರಜೆಸೆ. ಸೊ ಗೈಸ್, ಇವತ್ತು ನಾವು ಬಂದಿರೋದೆಲ್ಲ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ಗೆ. ಸೊ ಬನ್ನಿ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಹೆಂಗಿದೆ ನ್ಯಾಷನಲ್ ಪಾರ್ಕ್ ಅಂತ. ಎಕ್ಸ್ಪ್ಲೋರ್ ಮಾಡ್ಬಿಡೋಣ. ಈ ಬಿಳಿ ಕರಡಿ ಜೊತೆ ನಾವು ಕರಿ ಕರಡಿ ನೋಡ್ಕೊಬರ್ತೀವಿ ಇವತ್ತು. ಗೈಸ್, ಇವ್ರನ್ನ ತಗೊಂಡೋಗಿ ಲಯನ್ ಹತ್ರ ಎತ್ತಾಕೋಣ ಅಂತ ಐಡಿಯಾ ಇದೆ. ಇವ್ರನ್ನ ತಗೊಂಡೋಗಿ ಇದು ಲಯನ್ ಹತ್ರ ಬಿಸಾಕೋಣ ಅಂತ ಒಂದು ಐಡಿಯಾ ಇದೆ. ಇಲ್ಲ ಫಸ್ಟ್ ಇವಳನ್ನ ಬಿಸಾಕ್ಬಿಟ್ಟು ಬರೋದು. ಅದೆಲ್ಲ ಮಾಡಂಗಿಲ್ಲ. ಆ್ಯಂಡ್ ವಿ ಆರ್ ಹೆಡ್ ಟು ಸಿ ನ್ಯಾಷನಲ್ ಪಾರ್ಕ್. ನಾನಂತೂ ಫಸ್ಟ್ ಟೈಮ್ ನೋಡಿದ್ದು ಬನ್ನರ್ಘಟ್ಟ ಫಾರೆಸ್ಟ್ ಆ್ಯಂಡ್ ಅನಿಮಲ್ಸ್ ಸಫಾರಿ ಎಲ್ಲ ಫಸ್ಟ್ ಟೈಮ್ ನನಗೆ. ಸೊ ಎಂಟ್ರಿ ಆಗ್ತಾ ಇದ್ದೀವಿ. ನೋಡಿ ಒಳಗಡೆ ಎಂಟ್ರಿ ಆಗುವಾಗ ಈ ಥರ ಇರುತ್ತೆ. ಫುಲ್ ಗ್ರೀನರಿ ಇದೆ ಗೈಸ್, ತುಂಬ ಚೆನ್ನಾಗಿದೆ. ಫಸ್ಟ್ ಹೋದಾಗ ನೆರಳು ಅನಿಸ್ತು. ಆಮೇಲೆ ಒಳಗಡೆ ಕಾಲಿಟ್ವಿ, ನೋಡಿ ಸಕ್ಕತ್ ಬಿಸಿಲು ಹೊಡಿತಾ ಇತ್ತು. ಸಫಾರಿ ಎಲ್ಲ ಚೆನ್ನಾಗಿತ್ತು. ಅಷ್ಟೊಂದು ಸೆಕೆ ಎಲ್ಲ ಏನು ಅನಿಸ್ಲಿಲ್ಲ. ಇದು ಗೇಟು. ಹಿಂದೆಗಡೆನೇ ಬಸ್ ಸ್ಟ್ಯಾಂಡ್ ಕೂಡ ಇದೆ. ನ್ಯಾಷನಲ್ ಪಾರ್ಕ್ ಹಿಂದೆಗಡೆ ಬಸ್ ಸ್ಟ್ಯಾಂಡು, ಇದೇ ಬಸ್ ಸ್ಟ್ಯಾಂಡ್ ಅನಿಸುತ್ತೆ ನೋಡಿ. ಈ ಬಸ್ ಸ್ಟ್ಯಾಂಡು ಹಿಂದೆ ನಾವು ಕಾರ್ ಪಾರ್ಕ್ ಮಾಡಿಬಿಟ್ಟು ಬಸ್ ಸ್ಟ್ಯಾಂಡ್ ಹಿಂದೆಗಡೆನೇ ನಮಗೆ ಎಂಟ್ರಿ ಇದೆ. ಅದು ಆ್ಯಕ್ಚುಲಿ ಇರೋದು ನೇಮ್ ಬಂದ್ಬಿಟ್ಟು ಬನ್ನರ್ಘಟ್ಟ ಬಯೋಲಾಜಿಕಲ್ ಪಾರ್ಕು ಸಮಥಿಂಗ್ ಇದೆ ಹೆಸರು ನೋಡಿ. ಎಂಟ್ರಿ ಫೀಸ್ ತಗೋಬೇಕು. ಆ್ಯಂಡ್ ಟಿಕೆಟು, ಎಂಟ್ರಿ ಫೀಸು ಎಲ್ಲ ಅಲ್ಲೇ ಕೊಡ್ತಾರೆ. ಎಲ್ಲ ನಿಮ್ಗೆ ಅಲ್ಲೇ ಪ್ರೊವೈಡ್ ಮಾಡ್ತಾರೆ. ಸಫಾರಿದು ಕೂಡ ಎಂಟ್ರಿ ಟಿಕೆಟು ಎಲ್ಲನೂ ಅವರು ಪ್ರೊವೈಡ್ ಮಾಡ್ತಾರೆ. ಇದು ಸಫಾರಿ ಟಿಕೆಟ್. ಆ್ಯಂಡ್ ಇದು ನಾವು ಟಿಕೆಟ್ ಎಲ್ಲ ತೊಗೊಂಡು ಒಳಗೆ ಹೋದ್ವಿ. ಆ್ಯಂಡ್ ಅಲ್ಲಿ ಪ್ಲಾಸ್ಟಿಕ್ ಅಲೋ ಇಲ್ಲ. ಮೇನ್ಲಿ ಪ್ಲಾಸ್ಟಿಕ್ ಬಾಟಲಿಂದ ಏನು ನೀವು ಈಚೆಯಿಂದ ಹೊರಗಡೆಯಿಂದ ಏನು ಕೂಡ ನೀವು ತೊಗೊಂಡು ಹೋಗಂಗಿಲ್ಲ. ಎಲ್ಲ ಬ್ಯಾಗ್ ಚೆಕ್ ಮಾಡಿ ಅವರು ಒಳಗೆ ಬಿಡೋದು. ಇಲ್ಲಿ ನಾವು ಸಫಾರಿ ಬುಕ್ ಮಾಡಿ ವೇಟಿಂಗ್ ಏರಿಯಾ ಅಂತ ಇರುತ್ತೆ. ವೇಟಿಂಗ್ ಏರಿಯಲ್ಲಿ ಕೂತಿರ್ಬೇಕು. ಅವರು ಜನ ಫಿಲ್ ಆಗೋವರೆಗೂ ಅಲ್ಲಿ ಕೂತ್ಕೊಂಡಿರ್ಬೇಕು. ಅಂದರೆ ಏನು ಅಷ್ಟೊತ್ತಿನ ಕೂರಿಸಿಲ್ಲ ಗೈಸ್. ಒಂದು ಅರ್ಧ ಗಂಟೆ, ಒಂದು ಹಾಫ್ ಆನ್ ಅವರ್ ಕೂತಿದ್ವೇನೋ. ಹಾಫ್ ಆನ್ ಅವರ್ ಕೂತ್ಕೊಂಡಾದ್ಮೇಲೆ ಅವರೇ ಬಂದು ಕರೀತಾರೆ. ಈ ಥರ ಸಫಾರಿಗೆ ಬನ್ನಿ ಅಂತ ಕರೀತಾ ಇರ್ತಾರೆ. ಅವಾಗ ಹೋಗೋದಷ್ಟೇ. ನೋಡಿ ಇವಳೆ ಸೋನು ಫ್ರೆಂಡು. ನಾನು ಬಂತು ಕೊನೆಗೂ ಬಸ್ಸಲ್ಲಿ ಹತ್ತಿ ಕೂತ್ಕೊಂಡು
ತನ್ವಿ, ತನ್ಮಯಿ, ವಂಶಿ, ಸೋನು ಎಲ್ಲ ಹಿಂದೆಗಡೆ ಇದ್ದಾರೆ. ಈ ಥರ ಬಸ್ಗಳಲ್ಲಿ ಕರ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಇಟ್ ವಾಸ್ ವೆರಿ 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 ಗುಡ್ ಆ್ಯಂಡ್ ಎಂಜಾಯ್ ಅಂತ ನಾನಂತೂ ಈ ನಡುವೆ ಸಕ್ಕತ್ತಾಗಿ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ ಎಲ್ಲ ಪ್ಲೇಸ್ನೂ. ಆ್ಯಂಡ್ ಬಸ್ ಕೂಡ ಸ್ಟಾರ್ಟ್ ಆಯಿತು, ಹೋಗ್ತೈತೆ. ಸಕ್ಕತ್ತಾಗಿತ್ತು ಗೈಸ್, ನನಗಂತೂ ಹೆವಿ ಇಷ್ಟ ಆಯಿತು. ಫಸ್ಟ್ ನಮಗೆ ಕಣ್ಣಿಗೆ ಕಂಡಿದ್ದೆ ಎಲಿಫ್ಯಾಂಟ್, ಆನೆ. ಸಕ್ಕತ್ ಇಷ್ಟ ಆಯಿತು. ತುಂಬ ದೊಡ್ಡ ಮಟ್ಟದ ಪ್ರಾಣಿ ಆನೆ ನಮಗೆ ಫಸ್ಟ್ ಸಿಕ್ಕಿದ್ದು. ಎಲ್ಲಿ ನೋಡಿದ್ರು ಆನೆ, ಜಿಂಕೆಗೆ ಸ್ಟಾರ್ಟಿಂಗ್ ನೀವು ನೋಡಿದಾಗ ಬರೀ ಆನೆ ಜಿಂಕೆನೇ ಕಾಣಿಸ್ತಿತ್ತು. ಆಮೇಲೆ ನಮಗೆ ದೊಡ್ಡ ಅನಿಮಲ್ಲು, ದೊಡ್ಡ ಪ್ರಾಣಿಗಳೆಲ್ಲ ಕಾಣಿಸ್ತು. ನೋಡಿ ಆನೆಗಳು ಹೆಂಗೆ ಕರ್ಕೊಂಡು ಹೋಗ್ತಾವ್ರೆ ಎಲ್ಲ. ನಾನು ಜೋಕ್ಸ್ ಮಾಡಿಕೊಂಡು ಅವ್ರ ಹೆಸರು ಇವ್ರ ಹೆಸರು ಆನೆ ನೀವೇ ಅಂತೆಲ್ಲ ಕರಿತಾ ಇದ್ದೆ ಗೈಸ್. ಆ್ಯಂಡ್ ನೋಡಿ ಫಾರೆಸ್ಟ್ ವ್ಯೂ ಚೆನ್ನಾಗಿದೆಯಾ. ಸೊ ಹೇಳದ್ನಲ್ಲ ಗೈಸ್, ಜಿಂಕೆ ಆನೆನೇ ಜಾಸ್ತಿ ನಮಗೆ ಸ್ಟಾರ್ಟಿಂಗ್ ಕಂಡಿದ್ದು. ಆ್ಯಂಡ್ ಎಮ್ಮೆ ಕೂಡ ಒಂದು ಕಾಣ್ತು. ನೆಕ್ಸ್ಟ್ ನಮಗೆ ಆನೆನೇ ತಿರ್ಗಾ ಸಿಗ್ತಾನೆ ಇತ್ತು ಆನೆ. ಅದೇನೋ ತುಂಬ ಚೆನ್ನಾಗಿ ಬಂತು ಆನೆ. ಸಖತ್ ಇಷ್ಟ ಆಗೋಯ್ತು, ಅಷ್ಟು ಕ್ಯೂಟಾಗಿತ್ತು. ಆ್ಯಂಡ್ ನಾವು ಹೋಗೋ ಟೈಮ್ಗೆ ಅದು ಆನೆ ಸ್ನಾನ ಮಾಡ್ಕೋತಾ ಇತ್ತು ಕೆರೆಯಲ್ಲಿ, ಸಖತ್ತಾಗಿ ಕಾಣ್ತಿತ್ತು. ಆ್ಯಂಡ್ ಇದು ನೋಡಿ ಒಂದು ಆನೆ ಗುಂಪೇ ನಿಂತಿತ್ತು. ಇಟ್ಸ್ ವಾಸ್ ವೆರಿ ನೈಸ್ ಟು ಸಿ. ಡೈರೆಕ್ಟಾಗಿ ನೋಡೋದಕ್ಕೂ ವಿಡಿಯೋಲಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಬಟ್ ಏನೋ ನನಗೆ ಚಾನ್ಸ್ ಸಿಕ್ತು, ನಾನು ಡೈರೆಕ್ಟಾಗಿ ನೋಡಿದೆ. ಆ್ಯಂಡ್ ನೋಡಿ ಆ ಕರಡಿ ನೋಡಿ ಹೆಂಗೆ ಮಲಗಿದೆ ಅಂತ, ಲಿಟ್ರಲಿ. ಆ್ಯಂಡ್ ಇದು ಚೀತಾ, ಫಾಸ್ಟ್ ರನ್ನಿಂಗ್ ಆ್ಯನಿಮಲ್. ಇಟ್ ವಾಸ್ ವೆರಿ ಅಂದರೆ ಒಂಚೂರು ಸೌಂಡ್ ಮಾಡಿಲ್ಲ, ಕ್ವೈಟಾಗಿತ್ತು. ಆ್ಯಂಡ್ ಇದು ಫಸ್ಟ್ ನೋಡಿದ್ದು ನಾವು ಹೆಣ್ಣು ಸಿಂಹ, ಕಾಡಿನ ರಾಣಿ ನೋಡಿದೆ ಫಸ್ಟು ನಾವು. ಆಮೇಲೆ ರಾಜನ ನೋಡಿದ್ವಿ. ನೋಡಿ ರಾಜ ಕಾಣ್ತಾರೆ, ಅಲ್ಲೇ ನಿಂತಿದ್ದಾರೆ ನೋಡಿ ರಾಜ. ಸಕ್ಕತ್ತಾಗಿದೆ ಗೈಸ್. ಲಯನ್ ಫಾರ್ ದ ಫಸ್ಟ್ ಟೈಮ್ ನಾನು ನೋಡಿದ್ದು ಲಯನ್ನ. ಮೈಸೂರು ಝೂ ಅಲ್ಲಿ ಚಿಕ್ಕ ವಯಸ್ಸಲ್ಲಿ ನೋಡಿದ್ನೇನೋ, ಬಟ್ ಅಷ್ಟು ಗ್ಯಾಪ್ನ ಇಲ್ಲ. ಆ್ಯಂಡ್ ಇಟ್ ವಾಸ್ ರಿಯಲ್ ಫೀಲಿಂಗ್. ಆ ಕೂದಲು ನೋಡಿ ಗೈಸ್ ಹೆಂಗಿದೆ ನೋಡಿ ಗೈಸ್. ರಾಜ ಅಂತ ಇನ್ನೇನು ಗೈಸ್ ಕರೆಯೋದು, ರಾಜನ ಥರನೇ ಐತೆ. ಎರಡಿತ್ತು ಗೈಸ್ ಅಲ್ಲಿ, ಒಂದು ಹೆಣ್ಣು ಸಿಂಹ ಮತ್ತು ಒಂದು ಗಂಡು ಸಿಂಹ, ಎರಡೂ ಕೂಡ ಇತ್ತು. It was very great experience seeing a forest king lion. ದೂರದಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಝೂಮ್ ಮಾಡಿದ್ದೀನಿ ನೋಡಿ. ಫೋಕಸ್, ನನ್ನ ಫೋನ್ ಬೇರೆ ಫೋಕಸ್ ಆಗ್ತಿರಲಿಲ್ಲ ಗೈಸ್, ಇಲ್ಲಾಂದರೆ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಿ ನಾನು ನಿಮಗೆಲ್ಲರಿಗೂ ಶೇರ್ ಮಾಡ್ತಿದ್ದೆ. ದೆನ್ ನಮಗೆ ಟೈಗರ್ ಸಿಕ್ತು. ಟೈಗರ್ ಕೂಡ ಎಷ್ಟು ನೀಟಾಗಿತ್ತು ಗೊತ್ತಾ ಗೈಸ್. ಟೈಗರು ತುಂಬಾ ಅಷ್ಟು ನೀಟಾಗಿತ್ತು. ಆ್ಯಂಡ್ ಅದ್ರ ಕಾಲು ನೋಡಬೇಕಾಗಿತ್ತು, ಎಷ್ಟು ದಪ್ಪ ಇತ್ತು ಅಂದರೆ ಕಾಲು. ಇಟ್ ವಾಸ್ ವೆರಿ ನೈಸ್. ನಂಗೆ ತುಂಬ ಇಷ್ಟ ಆಯಿತು ಟೈಗರ್. ಎಷ್ಟು ಕ್ಲೀನಾಗಿ ಕಾಲು ಎಷ್ಟು ದಪ್ಪ ಇತ್ತು ಗೊತ್ತಾಗುತ್ತೆ, ತುಂಬ ಇಷ್ಟ ಆಯಿತು ನನಗೆ. ರಾಕಿ ನೋಡ್ದಂಗೆ ಅನ್ಸೋದು ನಮ್ಮ ಟೈಗರ್ನ ನೋಡಿ. ಆ್ಯಂಡ್ ಇದು ವೈಟ್ ಟೈಗರ್, ಮಲ್ಕೊಬಿಟ್ಟಿತ್ತು, ಎದ್ದಿರಲಿಲ್ಲ. ಅದು ಎದ್ದಿದ್ರೆ ಚೆನ್ನಾಗಿ ಸಿಗೋದು ನಿಮಗೆ ಶೇರ್ ಮಾಡೋಕ್ಕೆ. ನೋಡಿ ಈ ಥರ ಇರುತ್ತೆ ಬಸ್ಸು ಒಳಗಡೆ.
ದೆನ್ ನಾವು ಬಟರ್ಫ್ಲೈ ಪಾರ್ಕಿಗೆ ಬಂದ್ವಿ. ಆ್ಯಕ್ಚುಲಿ ಅದು ಬ್ಯಾಕ್ ಗೇಟು ನಾನು ತೋರಿಸಿದ್ದೀವಾಗ. ಆ್ಯಂಡ್ ಅದು ಫ್ರಂಟು ಬಟರ್ಫ್ಲೈ ಪಾರ್ಕ್ ಅಂತ. ಆ್ಯಂಡ್ ಸಫಾರಿಗೆ ಹೋಗಿರ್ತೀರಲ್ಲ ನೀವು, ಆವಾಗ ಅವರು ನಿಲ್ಲಿಸ್ತಾರೆ, ಲಾಸ್ಟ್ ಸ್ಟಾಪ್ ಬಟರ್ಫ್ಲೈ ಪಾರ್ಕ್ ಅಂತ ನಿಲ್ಲಿಸ್ತಾರೆ. ಅಲ್ಲಿ ನಿಲ್ಲಿಸಿದಾಗ ನೀವು ಬಟರ್ಫ್ಲೈ ಪಾರ್ಕೆಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಸ್ವಲ್ಪ ಈಚೆ ಹೋಗ್ಬಿಟ್ಟು, ಈಗ ದಾವ ಎಲ್ಲ ಆಗಿರುತ್ತಲ್ವ, ಆವಾಗ ನಮಗೆ ಏನಾರು ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಸೊ ನಂದೀಶ್ ಅಣ್ಣ ಮತ್ತು ಮಮ್ಮಿ, ಸೋನು, ವಂಶಿ, ಸೋನು ಫ್ರೆಂಡು ಎಲ್ಲರೂ ಗೋಲಿ ಸೋಡಾ, ಎಳ್ನೀರು, ಅದು ಇದು ಬಿಸಿಲಿಗೆ ಹೈಡ್ರೇಟಾಗಿ ಇಟ್ಕೋಬೇಕು ಗೈಸ್ ಬಾಡಿನ. ಸೊ ಅದು ಇದು ಕುಡಿತಾ ಇದ್ವಿ. ದೆನ್ ಝೂ ಕಡೆ ಪಯಣ. ಝೂ ನೋಡೋಕ್ಕೆ ಹೋಗ್ತಾ ಇದ್ರು ಸುನೀತಾ ಆಂಟಿ ಮತ್ತು ಮಮ್ಮಿ. ಹೆಂಗಿತ್ತು ಸೋನು ಸಫಾರಿ? ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತಾ? ಎಗ್ರಿ ಎಗ್ರಿ ನೋಡ್ತಿದ್ದೆ ತಾನೇ ನೀನು? ಆಕ್ಚುಲಿ ಹೇಳ್ಬೇಕಂದ್ರೆ ಹಾಂ, ಬೇರ್ನ ತಕ್ಕೋಬೇಕಂತ. ಹೌದಾ? ಅಲ್ಲ ಏನು ಅಷ್ಟೇ. ಎಕ್ಸ್ಪೀರಿಯನ್ಸ್ ಇಟ್ ವಾಸ್ ಗುಡ್. ಗುಡ್. ಚೆನ್ನಾಗಿತ್ತು. ನಂಗೆ ರಿಯಲ್ ಜೀಬ್ರಾ ಅಂತಾನೆ ನಂಬಕ್ಕಾಗ್ತಿಲ್ಲ ಅದು. ಒಳ್ಳೆ ಪೇಂಟ್ ಹೊಡೆದಂಗಿದೆ. ಸೊ ಈ ವ್ಲಾಗು ನಿಮಗೆ ಬನ್ನರ್ಘಟ್ಟಾಲಿ ಸಫಾರಿ ಹೆಂಗಿರುತ್ತೆ, ಯಾವ ಥರ ಕರ್ಕೊಂಡು ಹೋಗ್ತಾರೆ ಅನ್ನೋದಿತ್ತು. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಬನ್ನರ್ಘಟ್ಟ ಝೂನ ತೋರಿಸ್ತೀನಿ. ಇವತ್ತಿಗಿಷ್ಟೇ, ಬಾಯ್.